ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಬನ್ನಿ ಇವತ್ತು ಇದ್ಕಿದ ಬೇಳೆ ಹಾಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನೆಲ್ಲ ಐಟಮ್ಸ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಆಮೇಲೆ ಒಗ್ಗರಣೆ ಹಾಕೋತೀನಿ. ಒಗ್ಗರಣೆ ಬೇಸಿಕ್ ಒಗ್ಗರಣೆ ಏನೇನು ಬೇಕು ಅಂತ ಅಂದರೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ. ಇದನ್ನು ನೀಟಾಗಿ ಫ್ರೈ ಆದಮೇಲೆ ಒಂದೇ ಒಂದು ಸಣ್ಣ ಸೈಜಿನ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದ್ಕಿದ ಅವರೆಕಾಳು ಹಾಕೋತಾ ಇದ್ದೀನಿ. ಇದ್ಕಿದ ಅವರೆಕಾಳು ಒಂದು ಬೌಲ್ ತೊಗೊಂಡಿದ್ದೀನಿ ಅಷ್ಟೇ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಕ್ಯಾರೆಟು ಅದ್ರ ಜೊತೆಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ನಾನು ಸ್ವಲ್ಪ ಫ್ಲೇವರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಬೀನ್ಸು ಸಣ್ಣದಾಗಿ ಹಚ್ಕೋಬೇಕು ಎಲ್ಲನೂ. ಬೀನ್ಸ್ ಹಾಕ್ಕೊಂಡಿದ್ದೀನಿ. ಬೀನ್ಸ್ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಕೊಟ್ಕೊಂಡು ಫ್ರೈ ಮಾಡಬೇಕು. ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ, ಯಾಕಂದರೆ ಬೀನ್ಸು, ಕ್ಯಾರೆಟು ಮತ್ತು ಸಬ್ಬಕ್ಕಿ ಸೊಪ್ಪು ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಗ್ಗರಣೆಲೇ ಬೇಯೋದ್ರಿಂದ ಅದ್ರದ್ದು ಸಬ್ಬಕ್ಕಿ ಸೊಪ್ಪೆಲ್ಲ ಆ್ಯಕ್ಚುಲ್ ಫ್ಲೇವರ್ ನಮಗೆ ಚೆನ್ನಾಗಿ ಅನಿಸುತ್ತೆ ಉಪ್ಪಿಟ್ಟಲ್ಲಿ. ಎಷ್ಟೊಂದು ಜನಕ್ಕೆ ಇಷ್ಟ ಆಗಲ್ಲ, ಬಟ್ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಳ್ಳಿ, ಉಪ್ಪಿಟ್ಟು ತಿಂದೇ ಇರೋರು ತಿಂತೀರಾ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಯೂಶ್ವಲಿ ಇದೇ ಸ್ಟೇಜಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ, ಬಿಕಾಸ್ ಕಾಳು ಮತ್ತು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಉಪ್ಪಿಡೀಲಿ ಅಂತ. ನೀಟಾಗಿಲ್ಲಿ ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಬೆಂದ ಮೇಲೆ ಅದು ಸೈಡಲ್ಲಿ ಸ್ವಲ್ಪ ಬಿಸಿನೀರನ್ನ ಕಾಯಕ್ಕೆ ಇಟ್ಕೋಬೇಕು, ಯಾಕಂದರೆ ಉಪ್ಪಿಟ್ಟೆಲ್ಲ ಬೇಗ ಆಗೋಕ್ಕೆ ಬಿಸಿನೀರು ತುಂಬ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ಬಿಸಿನೀರನ್ನ ಕಾಯಿಸಿಟ್ಕೊಂಡು ಈ ತರಕಾರಿಗಳೆಲ್ಲ ಬೆಂದ ಮೇಲೆ ಬಿಸಿನೀರನ್ನ ಆ್ಯಡ್ ಮಾಡ್ಕೋಬೇಕು. ಸೊ ದಟ್ ಚೆನ್ನಾಗಾಗುತ್ತೆ. ಬಿಸಿನೀರು ಆ್ಯಡ್ ಮಾಡೋದ್ರಿಂದ ತಣ್ಣೀರು ಆ್ಯಡ್ ಮಾಡ್ಕೋಬೇಡಿ, ಬಿಸಿನೀರನ್ನೇ ಹಾಕ್ಕೊಳ್ಳಿ. ನಾನಿಲ್ಲಿ ಬಿಸಿನೀರು ಹಾಕೋತಾ ಇದ್ದೀನಿ. ತರಕಾರಿ ಆಲ್ರೆಡಿ ಸ್ವಲ್ಪ ಒಗ್ಗರಣೆಲೇ ಬೆಂದಿರುತ್ತೆ, ಮತ್ತು ನಾವು ಬಿಸಿನೀರು ಆ್ಯಡ್ ಮಾಡಿ ನೀಟಾಗಿ ಕುದಿಸೋದ್ರಿಂದ ಇನ್ನೂ ಚೆನ್ನಾಗಿ ಬೇಯುತ್ತೆ. ಸೊ ಇಲ್ಲಿ ಬಿಸಿನೀರು ಆ್ಯಡ್ ಮಾಡಿದೆ, ನೋಡಿದ್ರಿ. ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ, ಯಾಕಂದರೆ ಉಪ್ಪೆಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿದಾಗುತ್ತೆ. ಸೊ ಇದಾದಮೇಲೆ ಬೇಯಕ್ಕೆ ಬಿಡಬೇಕು, ಯಾಕಂದರೆ ತರಕಾರಿ, ಕಾಳು ಮತ್ತು ಸ್ವಲ್ಪ ಸೊಪ್ಪು ಎಲ್ಲ ಹಾಕಿದ್ದೀವಿ. ಸೊ ದಟ್ ಅದೆಲ್ಲ ಚೆನ್ನಾಗಿ ಬೇಯಬೇಕು. ಬೇಯ್ದಲೇ ತಿಂದರೆ ಚೆನ್ನಾಗಿ ಅನಿಸಲ್ಲ ಉಪ್ಪಿಟ್ಟು. ಸೊ ಇಲ್ಲಿ ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಟಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ಓಕೆ, ನೀಟಾಗಿ ಕುದೀತಿದೆ. ಸೊ ಈ ಸ್ಟೇಜಲ್ಲಿ ನಾವು ರವೆ ಆ್ಯಡ್ ಮಾಡ್ಕೋಬೇಕು. ರವೆನ ಆಲ್ರೆಡಿ ನಾವು ಡ್ರೈ ರೋಸ್ಟ್ ಮಾಡಿರಬೇಕು, ಅಂದರೆ ಹುರಿದಿರೋದನ್ನ ರವೆನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡಬೇಕು. ನೋಡ್ತಿದ್ದೀರಾ, ಇದು ಒಂದು 2 ಮಿನಿಟ್ಸ್ನ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಈ ಥರ ಆಗುತ್ತೆ. ಜಾಸ್ತಿ ಹೊತ್ತು ಹಾಗೆ ಬಿಡಬಾರ್ದು, ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಬಾರ್ದು, ತಳ ಹಿಡಿದ್ಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಮಿಕ್ಸ್ ಆಯಿತು. ಇಲ್ಲಿ ನೀಟಾಗಿ ಮಿಕ್ಸ್ ಕೊಡಬೇಕು. ತುಂಬ ಸಿಂಪಲ್ಲು ಉಪ್ಪಿಟ್ಟೆಲ್ಲ ಮಾಡೋದು. ಇದ್ಕಿದ ಬೇಳೆ ಹಾಕಿ ಮಾಡೋದನ್ನ ತೋರಿಸ್ತಿದ್ದೀನಿ ನಾನಿವತ್ತು. ಇದು ಆಲ್ಮೋಸ್ಟ್ ಆಗಿದೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡೋಣ. ನಂಗೆ ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗಲ್ಲ, ಬಟ್ ಸ್ವಲ್ಪ ವೆಜಿಟೇಬಲ್ಸು ಎಲ್ಲ ಆ್ಯಡ್ ಮಾಡಿ ಉಪ್ಪಿಟ್ಟು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹೆಲ್ದಿ ವರ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ಗೆಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಇಲ್ಲಿ ಆಗಿದೆ. ಇದಾದಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ 1-2 ಮಿನಿಟ್ಸು ಲೋ ಫ್ಲೇಮಲ್ಲಿ ಹಾಗೆ ಬಿಟ್ಬಿಡಬೇಕು. ಸೊ ಲಾಸ್ಟಲ್ಲಿ ಇದನ್ನು ಹೆಂಗೆ ಫಿನಿಷ್ ಮಾಡ್ತೀವಿ ಅನ್ನೋದ್ರ ಮೇಲೂ ಟೇಸ್ಟ್ ಡಿಪೆಂಡ್ ಆಗುತ್ತೆ. ಸೊ 2 ಮಿನಿಟ್ಸು ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಉಪ್ಪಿಟ್ಟು ರೆಡಿ ಆಗಿದೆ ಇಲ್ಲಿ. ಸೊ ಇಷ್ಟು, ಇದು ನೀಟಾಗಿ ರೆಡಿಯಾಗಿದೆ. ಇದೆಲ್ಲ ನೀಟಾಗಿ ಫೈನಲ್ ಆದಮೇಲೂ ಮತ್ತೆ ಒಂದು ಸಲ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ಮಿನಿಟ್ಸು ಫ್ಲೇಮೆಲ್ಲ ಆಫ್ ಮಾಡಿಬಿಟ್ಟು 2 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಮತ್ತೆ ಲಿಡ್ ಕ್ಲೋಸ್ ಮಾಡಿ. ಇವಾಗೆಲ್ಲ ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು 1-2 ಮಿನಿಟ್ಸ್ ಹಾಗೆ ಬಿಡಬೇಕು. ಸೊ ಚೆನ್ನಾಗಿ ಅದು ಪಂಗಿರುತ್ತೆ. ಇವಾಗ ರೆಡಿ, ಸರ್ವ್ ಮಾಡ್ಕೋತಾ ಇದ್ದೀನಿ ನಾನು. ನೋಡ್ತಿರ್ಬೋದು ಒಂದು ಪ್ಲೇಟಿಗೆ. ತುಂಬ ಚೆನ್ನಾಗಾಗುತ್ತೆ, ತುಂಬ ಸಿಂಪಲ್. ನೀವು ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಎಸ್, ದಿಸ್ ಇಸ್ ದ ಫೈನಲ್ ಲುಕ್. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.